ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಪನ್ನೀರ್ ಮಾಡತ್ತೇನೆ ನೋಡ್ರಿ. ಪನ್ನೀರ್ ಮಸಾಲ ಯಾವ ಥರ ಮಾಡತ್ತೇನೆ ಈ ವಿಡಿಯೋದಾಗ ತೋರಿಸ್ತೀನಿ ಬರ್ರಿ. ನಾನು ಫಸ್ಟ್ ಉಳ್ಳಾಗಡ್ಡಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಬಂದೀನಿ ನೋಡ್ರಿ. ಮತ್ತು ಟಮಾಟೊ ಕಟ್ ಮಾಡ್ಕೊಂಬಂದೀನಿ. ಮತ್ತು ಚಕ್ಕಿ ಲವಂಗ ತೊಗೊಂಡೀನಿ ನೋಡ್ರಿ. ಅವು ಎರಡೆರಡೆ ತೊಗೊಂಡೀನಿ. ಪತ್ರಿ ಒಂದು ತೊಗೊಂಡೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡೀನಿ ನೋಡ್ರಿ. ಇದು ಕೊತ್ತಂಬರಿ ಹಾಕ್ಕೊಂಡು 2 ಮೆಣಸಿನ್ಕಾಯಿ ಮತ್ತು ಗೋಡಂಬಿ ತೊಗೊಂಡೀನಿ ರೀ. ನೀವು ಗೋಡಂಬಿ ಎಷ್ಟು ಬೇಕಾದರೂ ತೊಗೋಬೋದು. ಈಗ ಒಂದು ಕಡಾಯಿ ಇಟ್ಕೊಂಡೀನಿ. ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಹಾಕ್ಕೊಂಡು ನಾನು ಜೀರಿಗೆ ಹಾಕ್ಕೊಳಕತ್ತೀನಿ ನೋಡ್ರಿ. ನೀವು ಎಣ್ಣೆ ಪಾಲಿಂದ ತುಪ್ಪನೂ ಬಳಸ್ಬೋದು. ಮೆಣಸಿನ್ಕಾಯಿ ಹಾಕ್ಕೊಂಡೀನಿ. ಈಗ ಮೆಣಸಿನ್ಕಾಯಿ, ಪತ್ರಿ, ಚಕ್ಕಿ ಲವಂಗ ಹುರ್ಕೊಳಕತ್ತೀನಿ ನೋಡ್ರಿ. ಉಳ್ಳಾಗಡ್ಡಿನೂ ಹಾಕ್ಕೊಳಕತ್ತೀನಿ. ಉಳ್ಳಾಗಡ್ಡಿ ಚೆನ್ನಾಗಿ ಹುರ್ಕೋಬೇಕು ರೀ. ಯಾಕಂದ್ರೆ ಕೆಂಪು ಬಣ್ಣ ಬರೋತನ ಹುರ್ಕೋಬೇಕು. ನೋಡತ್ತಿರ್ಬೋದು ಈ ಥರ ಹುರ್ಕೊಳ್ಳೋದು. ಉಳ್ಳಾಗಡ್ಡಿ ಹುರ್ಕೊಂಡು ಬಳಕ ನಾವು ಟಮಾಟೊ ಹಾಕ್ಕೊಳ್ಳೋಣ್ರಿ. ಅಂದ್ರೆ ಇದು ಪನ್ನೀರ್ನು ಹುರ್ಕೋಬೇಕಾಗ್ತೈತಿ. ಅದಕ್ಕೆ ಎಲ್ಲ ಮಸಾಲೆನೂ ಈ ಸದ್ಯ ಹುರ್ಕೋಬೇಕು. ಈಗ ಉಪ್ಪು ಹಾಕ್ಕೊಳಕತ್ತೀನಿ ನೋಡ್ರಿ. ಮಸಾಲೆ ಹುರ್ಕೊಂಡು ನಾನು ರುಬ್ಕೋತೀನಿ ಇದನ್ನು. ಈಗ ಟಮಾಟೊ ಹಾಕ್ಕೋತೀನಿ ರೀ. ಉಳ್ಳಾಗಡ್ಡಿ ಕೆಂಪಾಗನ ಟಮಾಟೊ ಹಾಕ್ಕೊಳ್ಳೋಣ. ಈಗ ಟಮಾಟೊ ಹಾಕ್ಕೊಳಕತ್ತೀನಿ. ಕಾಜು ಹಾಕ್ಕೊಳಕತ್ತೀನಿ. ಗೋಡಂಬಿ ಹಾಕ್ಕೊಂಡೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ್ರಿ. ಇದರೊಳಗೆ ಉಪ್ಪು ಹಾಕ್ಕೊಂಡು ನಾನು ಹುರ್ಕೊಂಡೀನಿ. ಈಗ ಗರಂ ಮಸಾಲ ಇರ್ತೈತೆ ನೋಡ್ರಿ. ಮನೆಯಲ್ಲಿ ಚಿಕನ್ ಮಸಾಲ, ಗರಂ ಮಸಾಲ ಇರ್ತೈತೆ ನೋಡು, ಅದನ್ನ ಹಾಕ್ಕೊಳ್ಳೋದು ಗರಂ ಮಸಾಲ. ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ ನೋಡ್ರಿ. ಹಾಕ್ಕೊಂಡು ಈಗ ನೀಟಾಗಿ ಇದು ಮಾಡ್ಕೋಬೇಕು. ನಾನು 1 ಸ್ಪೂನ್ ಆಗಷ್ಟು ಖಾರ ಹಾಕ್ಕೋತೀನಿ ರೀ. ಈಗ 1 ಸ್ಪೂನ್ ಆಗಷ್ಟು ಖಾರ ಹಾಕ್ಕೊಂಡೀನಿ. ನಿಮ್ಮ ಖಾರ ತಕ್ಕಷ್ಟು ಹಾಕೋರಿ. ನಿಮ್ಗೆ ಖಾರ ಬೇಕಾದ್ರೆ ಖಾರ ಹಾಕೋರಿ. ಸ್ವಲ್ಪ ಸಪ್ಪಗೆ ಬೇಕಾದ್ರೆ ಸ್ವಲ್ಪ ಹಾಕ್ಕೋಬೋದು ಖಾರ. ಇದನ್ನ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕ್ರಿ. ಇದಕ್ಕೆ ನಾನು ಒಂದು ಸಣ್ಣ ಗ್ಲಾಸ್ ಅಷ್ಟೇ ನೀರು ಹಾಕ್ಕೊಳಕತ್ತೀನಿ. ನೀರು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕುದಿಲ್ರಿ. ಈಗ ಪನ್ನೀರ್ ಕಟ್ ಮಾಡ್ಕೊಂಬರೋಣ್ರಿ. ಈಗ ಪನ್ನೀರ್ ತೊಗೊಂಡೀನಿ. ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ತೊಗೊಂಬರ್ತೀನಿ ನೋಡಿರಿ. ಅದು ಸ್ವಲ್ಪ ಫ್ರಿಜ್ ಒಳಗೆ ಇಟ್ಟಿದ್ನಿ. ಭಾಳ ಗಟ್ಟಿಯಾಗಿತ್ತು, ಹೊಟ್ಟೆ ಕಟ್ಟಾಗೋಲಾಗಿತ್ತು. ಅದಕ್ಕೆ ನೀವು ಮಾಡೋದಿತ್ತಂದ್ರೆ ಫ್ರಿಜ್ನಾಗ ತೆಗೆದ ಮಾಡ್ಕೋಬೋದ್ರಿ. ಒಂದು ಅರ್ಧ ಗಂಟೆ ಫ್ರಿಜ್ನಾಗ ತೆಗೆದಿಟ್ಟು ಆಮೇಲೆ ಮಾಡ್ಕೋಬೇಕು. ಯಾಕಂದ್ರೆ ಫ್ರಿಜ್ನಾಗ ಇಟ್ಟಿದ್ರಂದ್ರೆ ಭಾಳ ಗಟ್ಟಿಯಾಗಿರ್ತೈತಿ. ಕಟ್ ಮಾಡ್ಕೊಳಕ್ಕೆ ಚೆನ್ನಾಗಿರಂಗಿಲ್ಲ. ಪೀಸ್ಗಳು ಕಟ್ ಆಗಿಬಿಡ್ತಾವೆ. ಈಗೇನದ ಇದು ಎಂಥರ ರುಬ್ಲಕ್ಕ ಇದು ಮಾಡ್ತೀನಿ ನೋಡಿರಿ. ಅದು ಎಲ್ಲ ನೀರು ಅಟಿಸ್ತೈತಿ. ಈ ಥರ ಆಗೈತಿ. ಗ್ರೇವಿ ಮಾಡ್ಕೊಳ್ಳೋಣ್ರಿ. ಈಗ ಮಿಕ್ಸರ್ಗೆ ಹಾಕಿ ಈಗ ಫಸ್ಟ್ ಪನ್ನೀರ್ ಹುರ್ಕೊಳ್ಳೋಣ್ರಿ. ಅದು ರುಬ್ಕೊಂಬರ್ತೀನಿ. ಈಗ ಪನ್ನೀರ್ ಹುರ್ಕೊಳಕತ್ತೀನಿ. ನಾನು ಇದಕ್ಕೆ ಬೆಣ್ಣೆ ಹಾಕ್ಕೊಳಕತ್ತೀನಿ ರೀ. ಬೆಣ್ಣೆ ಹಾಕ್ಕೊಂಡು ಪನ್ನೀರ್ ಹುರ್ಕೊಳಕತ್ತೀನಿ. ಈಗ ಪನ್ನೀರೆಲ್ಲ ಹಾಕ್ಕೊಳಕತ್ತೀನಿ ನೋಡಿರಿ. ಫಸ್ಟ್ ಬೆಣ್ಣೆ ಹಾಕ್ಕೊಂಡು ಆಮೇಲೆ ಪನ್ನೀರ್ ಹಾಕ್ಕೊಳಕತ್ತೀನಿ. ನಾವು ಪನ್ನೀರ್ ಹುರ್ಕೊಂಡು ಮಾಡಿದ್ರೇ ಪನ್ನೀರ್ ಮಸಾಲ ಚೆನ್ನಾಗಿ ಆಗ್ತೈತಿ. ಈಗ ಚೆನ್ನಾಗಿ ಹುರ್ಕೊಳಕತ್ತೀನಿ. ನೀವು ಬೆಣ್ಣೆ ಇಲ್ಲಾಂದ್ರೆ ತುಪ್ಪನೂ ಯೂಸ್ ಮಾಡ್ಬೋದು, ಎಣ್ಣೆನೂ ಯೂಸ್ ಮಾಡ್ಬೋದು ರೀ. ಈಗ ನೋಡ್ಕೋಬೋದು ಈ ಥರ ಕಲರ್ ಬರಬೇಕು. ನಾನು ಮೊದಲೇ ಉಳ್ಳಾಗಡ್ಡಿನೂ ಮತ್ತು ಟಮಾಟೊ ಮತ್ತು ಡಬ್ಬು ಮೆಣಸಿನ್ಕಾಯಿ ಚೊಕ್ ಕಟ್ ಮಾಡ್ಕೊಂಬಂದೀನಿ ನಾನು ಮೊದಲೇ. ಈಗ ಇದು ತೊಂದಿನಿ ನೋಡಿರಿ. ಪಾತ್ರೆ ಒಳಗೆ ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ಕೊಳಕತ್ತೀನಿ. ಅವೇನು ಚೌಕ ಉಳ್ಳಾಗಡ್ಡಿ, ಟಮಾಟೊ, ಡಬ್ಬು ಮೆಣಸಿನ್ಕಾಯಿ ಏನು ಚೌಕ್ ಕಟ್ ಮಾಡ್ಕೊಂಡು ನೋಡಿರಿ, ಇದ್ರೊಳಗೆ ಹಾಕಿ ಹುರ್ಕೋತೀನಿ ನಾನು. ಬೆಣ್ಣೆ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಅದ್ರ ಸಲುವಾಗಿ ನಾನು ಬೆಣ್ಣೆ ಹಾಕ್ಕೊಂಡೀನಿ. ನೀವೆಲ್ಲ ತುಪ್ಪ ಐತಂದ್ರೆ ತುಪ್ಪನೂ ಯೂಸ್ ಮಾಡ್ಕೋಬೋದು. ಈ ಥರ ಚೆನ್ನಾಗಿ ಹುರ್ಕೋಬೇಕ್ರಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳತ್ತೀನಿ. ಮೊದಲೇ ನಾನು ರುಬ್ಬೋ ಹೊತ್ನಾಗೆ ಆ ಮಸಾಲೆಗೆ ಉಪ್ಪು ಹಾಕ್ಕೊಂಡೀನಿ ನಾನು ಮಸಾಲೆಗೆ. ಅದಕ್ಕೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ. ರುಬ್ಕೊಂಡು ಇಟ್ಕೊಂಡೀನಿ ನೋಡಿರಿ. ಮೊದಲೇ ತೋರಿಸಿದ್ದೀನಿ, ಅದನ್ನ ರುಬ್ಕೊಂಡು ಇಟ್ಕೊಂಡೀನಿ. ಆ ಮಸಾಲೆ ಇದ್ರೊಳಗೆ ಹಾಕ್ಕೋತೀನಿ ನೋಡಿರಿ. ಅದನ್ನೂ ಮಸಾಲ ಹುರ್ಕೋಬೇಕ್ರಿ. ನಾನು ಮೊದಲೇ ಉಳ್ಳಾಗಡ್ಡಿ ಅವೆಲ್ಲನೂ ಹುರ್ಕೊಂಡಿದ್ದೀನಿ, ಬಟ್ ಅದನ್ನೂ ಹುರ್ಕೋಬೇಕ್ರಿ. ಈಗ ಹಸಿ ಬಟಾಣಿ ಅದಾವೆ ನೋಡಿರಿ. ಇವು ನೆನೆಸ್ಕೊಂಡಿದ್ದು ಬಟಾಣಿ ಇದಾವೆ, ಹಸಿ ಬಟಾಣಿ ಅಲ್ಲ, ಸಾರಿ, ನೆನೆಸ್ಕೊಂಡಿದ್ದು ಬಟಾಣಿ ಹಾಕ್ಕೊಳಕತ್ತೀನಿ. ಅದನ್ನೂ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದೇನು ಮಿಕ್ಸರ್ ಒಳಗೆ ಅದೇ ರುಬ್ಬಿ ಇಟ್ಕೊಂಡಿದ್ದೀನಿ. ಅದರೊಳಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದು ಮಾಡ್ಕೊಳತ್ತೀನಿ ನೋಡಿರಿ. ಎಷ್ಟು ನಿಮ್ಗೆ ತಿಕ್ನೆಸ್ ಬೇಕಲ್ಲ ಅಷ್ಟು ನೀರು ಹಾಕ್ಕೋಬೋದು. ಈಗ ಇನ್ನೂ ಸ್ವಲ್ಪ ಹುರ್ಕೊಂಡು
ಅವೇನು ಪನ್ನೀರ್ ಅದಾವೆ ನೋಡಿರಿ, ಪನ್ನೀರು ಹಾಕ್ಕೋಬೇಕು ಇದ್ರೊಳಗೆ. ನಾನು ಇನ್ನಷ್ಟು ಸ್ವಲ್ಪ ತಿಕ್ನೆಸ್ ಬೇಕತ್ತಂದ್ರೆ ಕುದಿಬೇಕು ನೋಡಿರಿ, ಎಲ್ಲನೂ ಹಸಿ ವಾಸನೆ ಹೋಗ್ಬೇಕತ್ತಂದೆ ನಾನು ಇದು ಮಾಡ್ಕೊಳಕತ್ತೀನಿ. ಇವಾಗ ಕುದಿಯೋತ್ನಾಗ ಪನ್ನೀರನ್ನ ಏನು ಹುರ್ಕೊಂಡಿದ್ದು ಪನ್ನೀರ್ ಐತೆ ನೋಡಿರಿ ಅದ್ರೊಳಗೆ ಹಾಕ್ಕೊಳಕತ್ತೀನಿ. ಒಂದೊಂದಾಗಿ ಹಾಕ್ಕೋಬೇಕ್ರಿ. ನೀವು ಪನ್ನೀರ್ ಇದು ಕುದ್ದು ಬಳಕೂ ಹಾಕೊಂಡ್ರೂ ನಡಿತೈತಿ, ಈಗ ಕುದಿಯೋತ್ನಾಗೂ ಹಾಕೊಂಡ್ರೂ ನಡಿತೈತಿ. ನೋಡತ್ತಿರ್ಬೋದು ಪನ್ನೀರ ಆಗೈತಿ. ಈಗ ನಾನು ಒಂದು ಪ್ಲೇಟ್ನಾಗ ಸರ್ವ್ ಮಾಡ್ಕೊತೀನಿ. ನಾನು ಇವತ್ತು ಪರೋಟ ಮಾಡಿದ್ದೀನಿ ರೀ, ಪರೋಟ ಒಳಗೆ ಪನ್ನೀರ್ ಮಸಾಲ ಮಾಡ್ಕೊಂಡೀನಿ ನೋಡಿರಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.